ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಒಂದಷ್ಟು ಎಕ್ಸಾಮ್ಗಳಿಗೆ ಕಾಪಿ ಚೀಟಿ ತೊಗೊಂಡೋಗುವಂಥದ್ದು ಅಥವಾ ಮುಂದೆ ಇರುವಂತಹ ವ್ಯಕ್ತಿಯಿಂದ ಹೇಳಿಸ್ಕೊಂಡು ಬರೆಯುವಂಥದ್ದು ಇದೆಲ್ಲ ನಾವು ಕೇಳಿರ್ತೀವಿ. ನೋಡಿ, ಇಲ್ಲೊಬ್ಬ ಯುವಕ ನೀಟ್ ಎಕ್ಸಾಮ್ಗೆ ಫೋನ್ ತೊಗೊಂಡೋಗಿದ್ದಾನೆ. ಎಲ್ಲರ ಕಣ್ ತಪ್ಪಿಸಿ ಟಾಯ್ಲೆಟ್ ಫ್ಲಶ್ನಲ್ಲಿ ಮೊಬೈಲನ್ನು ಇಟ್ಟಿದ್ದಂತಹ ವಿದ್ಯಾರ್ಥಿ ಸಿಕ್ಕಿ ಬಿದ್ದಿದ್ದಾನೆ. ಇದೊಂದು ಸ್ಟೋರಿ ರೋಚಕ ಅಂತಲೇ ಹೇಳ್ಬೋದು. ನೀಟ್ ಎಕ್ಸಾಮಿಗೆ ಪಾಪ ಒಂದಷ್ಟು ಯುವಕ ಯುವತಿಯರು ಹೋಗೋಕ್ಕಾಗಿಲ್ಲ, ಏನೋ ಟ್ರಾಫಿಕ್ ಇತ್ತು, ಹೋಗ್ಲಿಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೈಕಾಲೆಲ್ಲ ಹಿಡಿದು ಬೇಡ್ಕೊಂಡಿದ್ದಾರೆ. ಕೊನೆಗೂ ಕೂಡ ಎಕ್ಸಾಮ್ ಹಾಲ್ ಒಳಗಡೆ ಬಿಟ್ಟಿಲ್ಲ. ಇದೊಂದು ಕಡೆ ಒಂದು ಸ್ಟೋರಿ. ಆದರೆ ಇನ್ನೊಂದು ಕಡೆ ನೋಡಿ, ನೀಟ್ ಎಕ್ಸಾಮಿಗೆ ಫೋನನ್ನು ತಗೊಂಡೋಗಿದ್ದಾನೆ. ಜೂನ್ 21ನೇ ತಾರೀಕಿನಂದು ನಡೆದಂತಹ ನೀಟ್ ಮರು ಪರೀಕ್ಷೆಯಲ್ಲಿ ಹೈದರಾಬಾದ್ನ ವಿದ್ಯಾರ್ಥಿಯೊಬ್ಬ ಶೌಚಾಲಯದ ಫ್ಲಶ್ ಟ್ಯಾಂಕ್ನಲ್ಲಿ ಮೊಬೈಲನ್ನು ಅಡಗಿಸಿಟ್ಟು ನಕಲು ಮಾಡಲು ಯತ್ನಿಸಿದ್ದ. ಹೊಟ್ಟೆ ನೋವಿನ ನೆಪದಲ್ಲಿ ಶೌಚಾಲಯಕ್ಕೆ ತೆರಳಿ ಫೋನು ಬಳಸ್ತಿದ್ದಾಗ ದೀರ್ಘಕಾಲದ ಅನುಪಸ್ಥಿತಿಯಿಂದ ಅನುಮಾನಗೊಂಡಂತಹ ಮೇಲ್ವಿಚಾರಕರು ಆತನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸದ್ಯ ವಿದ್ಯಾರ್ಥಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ನೋಡಿ, ಹೊಟ್ಟೆ ನೋವು ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರ್ಬೋದು, ಇದೆಲ್ಲ ಹಳೇ ಟೈಮಲ್ಲಿ ನೀವು ಕೇಳಿರ್ತೀರ, ತುಂಬ ವರ್ಷಗಳ ಹಿಂದೆ ಎಲ್ಲ ಕೇಳಿರ್ತೀರ, ಈಗಲೂ ಕೂಡ ಕೇಳಿರ್ತೀರ. ವಾಶ್ರೂಮಲ್ಲಿ ಫೋನ್ ಇಡುವಂಥದ್ದು ಅಥವಾ ಚಿಕ್ಕದಾಗಿ ಬುಕ್ ಇಡುವಂಥದ್ದು, ಏನೋ ಒಂದಿಟ್ಟು ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ನು, ಹೊಟ್ಟೆ ಸರಿ ಇಲ್ಲ ಅಂತೇಳಿ ವಾಶ್ರೂಮಿಗೆ ಹೋಗಿ ಬರುವಾಗ ಆನ್ಸರನ್ನು ನೋಡ್ಕೊಂಡು ಬಂದು ಬರೆಯುವಂಥದ್ದು. ಈ ವಿದ್ಯಾರ್ಥಿ ವಾಶ್ರೂಮಿಗೆ ಹೋಗಿ ಸುಮಾರು ಹೊತ್ತು ಪಾಪ ಆನ್ಸರ್ ಹುಡುಕ್ತಾ ಇದ್ದ ಅನ್ಸುತ್ತೆ. ಆಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದಾನೆ. ಈ ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರವೇಶ ಪರೀಕ್ಷೆ ನೀಟ್ನ ಮರುಪರೀಕ್ಷೆಯು ಮೊನ್ನೆ 21ನೇ ತಾರೀಕಿನಂದು ನಡೆಯಿತು. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. 22 ಲಕ್ಷ ವಿದ್ಯಾರ್ಥಿಗಳು ನೀಟ್ UG ಮರುಪರೀಕ್ಷೆಯನ್ನು ಬರೆದಿದ್ರು. ದೇಶದಾದ್ಯಂತ 5,000ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಕೂಡ ನಡೆಸಲಾಯಿತು. ವಿದೇಶದಲ್ಲಿ 14 ಕೇಂದ್ರಗಳಲ್ಲಿ ಮರು ನೀಟ್ ಪರೀಕ್ಷೆಯನ್ನು ನಡೆಸಲಾಯಿತು. ಮೊದಲ ಮರುಪರೀಕ್ಷೆಯಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದ ಹಿನ್ನೆಲೆಯಲ್ಲಿ ಮರುಪರೀಕ್ಷೆಯನ್ನು ನಡೆಸಲಾಗಿತ್ತು. ಆದರೆ ವೈದ್ಯರಾಗುವ ಅಭಿಲಾಷೆಯಿಂದ ಬಂದಿರುವಂತಹ ಕೆಲವು ವಿದ್ಯಾರ್ಥಿಗಳು ನಕಲಿ ಹೊಡೆಯುವಲ್ಲಿ ಹಿಂದೆ ಬಿದ್ದಿಲ್ಲ. ಇನ್ನೂ ಕೂಡ ನಕಲಿ ಹೊಡೆಯೋದು ಬೇಡ, ಅಂದರೆ ಕಾಪಿ ಮಾಡೋದು ಬೇಡ ಅಂತ ಇನ್ನೂ ಕೂಡ ಹಿಂದೆ ಸರಿದಿಲ್ಲ. 30ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ, 30 ವಿದ್ಯಾರ್ಥಿಗಳು ಕಾಪಿ ಚೀಟಿನೋ ಅಥವಾ ಈ ರೀತಿಯಾಗಿ ಫ್ಲೆಶಲ್ಲೋ ಅಥವಾ ವಾಶ್ರೂಮಲ್ಲಿ ಫೋನನ್ನು ಬಚ್ಚಿಟ್ಟು ಬಂದಿರುವಂಥದ್ದು ಇದೆಲ್ಲ ಕೂಡ ನಡೆದಿದೆ. 30ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಎಲ್ಲರನ್ನ ದಂಗುಬಡಿಸಿದಂತಹ ಘಟನೆ. ಆದರೆ ಅದರಲ್ಲಿ ನಡೆದಿರುವಂತಹ ಘಟನೆಯೊಂದು ತನಿಖಾಧಿಕಾರಿಗಳನ್ನ ದಂಗುಬಡಿಸಿದೆ. ತೆಲಂಗಾಣದ ಹೈದರಾಬಾದ್ನಲ್ಲಿ ನೀಟ್ ಮರುಪರೀಕ್ಷೆಗೆ ಹಾಜರಾಗಿದ್ದಂತಹ 18 ವರ್ಷದ ವಿದ್ಯಾರ್ಥಿಯ ತಲೆಗೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ನೀಟ್ ಪರೀಕ್ಷೆಯ ಸಮಯದಲ್ಲಿ ಈತ ತನ್ನ ಫೋನನ್ನು ಪರೀಕ್ಷಾ ಕೇಂದ್ರದ ವಾಶ್ರೂಮ್ನ ಫ್ಲಶ್ ಟ್ಯಾಂಕ್ನಲ್ಲಿ ಅಡಗಿಸಿದ್ದ. ಈ ಫ್ಲಶ್ ಮಾಡ್ತಾರಲ್ಲ, ಆ ಟ್ಯಾಂಕಲ್ಲಿ ಒಂದು ಲೆವೆಲ್ಲಿಗೆ ನೀರು ನಿಂತ್ಕೊಳ್ಳುತ್ತೆ. ಅದ್ರ ಮೇಲೆ ಹಿಂಗೋ ಪಾಪ ಪ್ಲ್ಯಾನ್ ಮಾಡಿ, 18 ವರ್ಷ ಅಲ್ಲ, ಸಿಕ್ಕಾಬಟ್ಟೆ ಮೈಂಡು ಶಾರ್ಪ್ ಇರುತ್ತೆ. ಆ ಫ್ಲಶ್ ಟ್ಯಾಂಕ್ನಲ್ಲಿ ಫೋನನ್ನು ಬಚ್ಚಿಟ್ಟಿದ್ದ. ವಾಶ್ರೂಮ್ಗೆ ಹೋಗುವಂತಹ ನೆಪದಲ್ಲಿ ಅಲ್ಲಿಂದ ಫೋನನ್ನು ತೆಗೆದು ನಕಲು ಮಾಡಲು ಪ್ರಯತ್ನ ಮಾಡ್ತಿದ್ದ. ಶೌಚಾಲಯದಲ್ಲಿ ಅಡಗಿಸಿಟ್ಟಿದ್ದಂತಹ ಫೋನನ್ನು ಬಳಸಿ ಉತ್ತರಗಳನ್ನು ಪಡೆಯಲು ಪ್ರಯತ್ನಿಸ್ತಿದ್ದ ವಿದ್ಯಾರ್ಥಿ ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದಾನೆ. ಅಂಚಂಪೇಟ್ ನಿವಾಸಿಯಾಗಿರುವಂತಹ ವಿದ್ಯಾರ್ಥಿ ಸರ್ಕಾರಿ ಶಾಲೆಯ ನೀಟ್ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯ ಸಮಯದಲ್ಲಿ ನಕಲು ಮಾಡಲು ಯತ್ನಿಸಿದ್ದ. ದಿಬಾಟ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಗಂಗುಡಾದ ZPHSನಲ್ಲಿರುವಂತಹ ಪರೀಕ್ಷಾ ಕೇಂದ್ರದಲ್ಲಿ ನಕಲು ಮಾಡ್ತಿದ್ದಂತಹ ವಿದ್ಯಾರ್ಥಿಯನ್ನ ಪೊಲೀಸರು ಹಿಡಿದಿದ್ದಾರೆ. ಈಗ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಒಂದ್ಸಲ ಸಿಕ್ಕಾಕೊಂಡ್ರೆ ಲೈಫ್ ಎಷ್ಟು ಕಷ್ಟ ಆಗುತ್ತೆ ಅಂತ. ಆದರೂ ಕೂಡ ಇಂತಹ ಕಾಪಿ ಮಾಡುವಂತಹ ವಿಚಾರಗಳನ್ನ ಇನ್ನೂ ಕೂಡ ಮಕ್ಕಳು ತಲೆಯಿಂದ ತೆಗೆದಾಕಿಲ್ಲ. ಈ ಅಂಚಂಪೇಟ್ ನಿವಾಸಿಯಾಗಿರುವಂತಹ ವಿದ್ಯಾರ್ಥಿಯು ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸುವ ಮೊದಲೇ ಶಾಲಾ ಆವರಣದಲ್ಲಿ ಫೋನನ್ನು ಮರೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸರು ವರದಿಯನ್ನು ಮಾಡಿದ್ದಾರೆ. ತನ್ನ ವಂಚನೆ ಯೋಜನೆಯ ಭಾಗವಾಗಿ ವಿದ್ಯಾರ್ಥಿ ಬೆಳಗ್ಗೆ 7 ಗಂಟೆಗೆ ಆಗಮಿಸಿ ಮೊಬೈಲ್ ಫೋನನ್ನು ಶೌಚಾಲಯದ ವೆಂಟಿಲೇಟರ್ನಲ್ಲಿ ಇರಿಸಿದ್ದನ್ನ. ವೆಂಟಿಲೇಟರ್ ಶಾಲೆಯ ಹೊರಗೋಡೆಯ ಪಕ್ಕದಲ್ಲಿ ಇರುವುದರಿಂದ ವಿದ್ಯಾರ್ಥಿಗೆ ಪ್ರವೇಶ ಸಾಧ್ಯ ಅಂತ ವರದಿಯಾಗಿದೆ. ನಂತರ ವಿದ್ಯಾರ್ಥಿ ಬೆಳಗ್ಗೆ 11 ಗಂಟೆಗೆ ವಾಶ್ರೂಮ್ಗೆ ಹೋಗಿದ್ದಾನೆ. ಅಲ್ಲಿ ಫೋನನ್ನು ಜಿಪ್ ಲಾಕ್ ಕವರ್ನಲ್ಲಿ ಇರಿಸಿ, ಅಂದರೆ ನೋಡಿ, ನೀರೊಳಗಡೆ ಇಡಬೇಕಲ್ವಾ, ಫೋನ್ ಹಾಳಾಗ್ಬಿಟ್ರೆ ಜಿಪ್ ಲಾಕ್ ಕವರ್ನಲ್ಲಿ ಇರಿಸಿದ್ದಾನೆ. ಶೌಚಾಲಯದ ಫ್ಲಶ್ ಟ್ಯಾಂಕ್ನಲ್ಲಿ ಮರೆ ಮಾಡಿದ್ದಾನೆ. ಆನಂತರ ಆಗಿದ್ದೇನು, ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆಯವರೆಗೆ ತಮ್ಮ ಭದ್ರತಾ ತಂಡಗಳು ಇಡೀ ಪ್ರದೇಶ ಮತ್ತು ಪರೀಕ್ಷಾ ಕೇಂದ್ರವನ್ನು ಸಂಪೂರ್ಣವಾಗಿ ಶೋಧನೆ ಮಾಡಿದವೆ ಅಂತ ಪೊಲೀಸ್ನರು ತಿಳಿಸಿದ್ದಾರೆ. ಈ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸುವಾಗ ಅಭ್ಯರ್ಥಿಗಳನ್ನು ಸಹ ಕಂಪ್ಲೀಟ್ ಬಾಡಿನ ಬಟ್ಟೆ, ಜೋಬು ಎಲ್ಲದನ್ನು ಕೂಡ ಶೋಧನೆ ಮಾಡಲಾಗಿತ್ತು.
ಅದು ಹೆಂಗೋ ಗೊತ್ತಿಲ್ಲ, ಫ್ಲೆಶ್ ಟ್ಯಾಂಕ್ನಲ್ಲಿ ಫೋನನ್ನು ಅಡಗಿಸಿಟ್ಟಿದ್ದ. ಫೋನ್ ಆರಂಭಿಕ ತಪಾಸಣೆಯ ಸಮಯದಲ್ಲಿ ಪತ್ತೆ ಆಗಲಿಲ್ಲ. ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿ ಹೊಟ್ಟೆ ನೋವಿನ ಬಗ್ಗೆ ದೂರನ್ನು ನೀಡಿದ್ದಾನೆ. ಹಾಗೆ ಶೌಚಾಲಯಕ್ಕೆ ಹೋಗುವಂತೆ ಕೇಳ್ಕೊಂಡಿದ್ದಾನೆ. ಅದು ಇಡೀ ಕೇಂದ್ರಕ್ಕೆ ಸಾಮಾನ್ಯ ಶೌಚಾಲಯವಾಗಿದ್ದು ಶಾಲಾ ಕಟ್ಟಡದಿಂದ ದೂರದಲ್ಲಿದೆ. ಅಲ್ಲಿಗೆ ಹೋದ ನಂತರ ವಿದ್ಯಾರ್ಥಿ ತನ್ನ ಫೋನನ್ನು ಹೊರತೆಗೆದು ಉತ್ತರಗಳನ್ನು ಹುಡುಕಲು ಪ್ರಾರಂಭ ಮಾಡಿದ್ದಾನೆ. ವಿದ್ಯಾರ್ಥಿಯು ತನ್ನ ಫೋನ್ನಲ್ಲಿ ಉತ್ತರಗಳನ್ನು ಹುಡುಕ್ತಿರೋದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಪರೀಕ್ಷಾ ಕೊಠಡಿಯಲ್ಲಿ ಸುವ್ಯವಸ್ಥೆಯನ್ನು ಮೇಲ್ವಿಚಾರಣೆ ಮಾಡ್ತಿದ್ದಂತಹ ಮತ್ತು ನಿರ್ವಹಿಸ್ತಿದ್ದಂತಹ ಮೇಲ್ವಿಚಾರಕರು ಒಬ್ಬ ವಿದ್ಯಾರ್ಥಿಯು ದೀರ್ಘಕಾಲದವರೆಗೆ ಶೌಚಾಲಯದಲ್ಲಿ, ಅಂದರೆ ತುಂಬ ಹೊತ್ತು ಶೌಚಾಲಯದಲ್ಲೇ ಇದ್ದಿದ್ದರಿಂದ ಅದನ್ನು ಗಮನಿಸಿ ಹೋಗಿ ತನಿಖೆ ಮಾಡಲು ಕೇಳಿದಾಗ ವಿದ್ಯಾರ್ಥಿಯು ತನ್ನ ಫೋನ್ನಲ್ಲಿ ಉತ್ತರಗಳನ್ನು ಹುಡುಕ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಹೇಳಿದ್ದಾರೆ. ಇನ್ನಾದರೂ ಕೂಡ ಎಕ್ಸಾಮ್ ಮಾಡುವಾಗ ಅಥವಾ ಕಾಪಿ ಚೀಟಿ ಇಟ್ಕೊಂಡು ಹೋಗೋದನ್ನೆಲ್ಲ ಬಿಟ್ಟು ಓದ್ಕೊಂಡು ಹೋದರೆ ಉತ್ತಮ. ಅದ್ರ ಜೊತೆಗೆ ಪೊಲೀಸ್ನವರು ಪ್ರಶ್ನೆಯನ್ನು ಮಾಡಿದಾಗ ವಿದ್ಯಾರ್ಥಿ ಕೂಡ ತನ್ನ ಅಪರಾಧವನ್ನು ಒಪ್ಕೊಂಡಿದ್ದಾನೆ. ಫೋನು, ಕಾಪಿ ಚೀಟಿ ಇಟ್ಕೊಂಡು ಹೋದಂತಹ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡಬೇಕು ಆ ವಿದ್ಯಾರ್ಥಿಗಳಿಗೆ ಮುಂದಿನ ಲೈಫ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಇನ್ನಾದರೂ ಕೂಡ ವಿದ್ಯಾರ್ಥಿಗಳು ಓದ್ಕೊಂಡು ಎಕ್ಸಾಮ್ ಬರೀಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.